ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ 40ನೆಯ ವಾಕ್ಯ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಗೆತ್ಸಮನೆ ತೋಟಕ್ಕೆ ಪ್ರಾರ್ಥಿಸುವುದಕ್ಕಾಗಿ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನು ಶಿಲುಬೆಯ ಮರಣಕ್ಕೆ ಒಪ್ಪಿಸಲ್ಪಡುವುದಕ್ಕೆ ಮುಂಚಿತವಾಗಿ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುವಂತೆ ಗೆತ್ಸಮನೆ ತೋಟಕ್ಕೆ ಹೋಗುತ್ತಾ ಇದ್ದಾನೆ. ಆತನೊಟ್ಟಿಗೆ ಆತನ ಶಿಷ್ಯರು ಕೂಡ ತೋಟಕ್ಕೆ ಹೋದರು. ಆತನು ಆ ಸ್ಥಳಕ್ಕೆ ತಲುಪಿದಾಗ ತನ್ನ ಶಿಷ್ಯರನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಅಂದ್ರೆ ಶೋಧನೆಯು ಬರಲಿದೆ, ಆದರೆ ನೀವು ಅದಕ್ಕೆ ಬಲಿಯಾಗದೆ ಇರುವಂತೆ, ಅದರಿಂದ ನೀವು ಸೋತು ಹೋಗದೆ ಬಳಲಿ ಹೋಗದೆ ಇರುವಂತೆ ಅದರಿಂದ ತಪ್ಪಿಸಿಕೊಳ್ಳಬೇಕು. ಆದ್ದರಿಂದ ಆ ಶೋಧನೆಯು ಬರುವುದಕ್ಕೆ ಮುಂಚೆ, ಒಂದು ಸಮಯಕ್ಕೆ ಮುಂಚೆ ನೀವು ತಂದೆ ಬಳಿಯಲ್ಲಿ ಪ್ರಾರ್ಥಿಸಿ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿಕೊಡುತ್ತಾ ಇದ್ದಾನೆ. ಇದು ಇಲ್ಲಿ ಮಾತ್ರವಲ್ಲ, ಆತನ ಶಿಷ್ಯರು ಪ್ರಾರ್ಥಿಸುವುದಕ್ಕೆ ಕಲಿಸಿಕೊಡಿ ಎಂಬುದಾಗಿ ಹೇಳುವಾಗ ಕೂಡ ಶೋಧನೆಗೆ ತಪ್ಪಿಸಿ ನಮ್ಮನ್ನು ಕಾಪಾಡಿ ಎಂಬುದಾಗಿ ಪ್ರಾರ್ಥಿಸುವುದಕ್ಕೆ ಯೇಸು ಕ್ರಿಸ್ತನು ಹೇಳಿಕೊಡುವುದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಶೋಧನೆಗೆ ತಪ್ಪಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡುವಂಥದ್ದು, ತಂದೆ ಬಳಿಯಲ್ಲಿ ವಿಜ್ಞಾಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಇದು ಯೇಸು ಕ್ರಿಸ್ತನು ಪದೇ ಪದೇ ಹೇಳಿಕೊಟ್ಟಂತ ಒಂದು ಕಾರ್ಯವಾಗಿದೆ. ಸುಮ್ಮನೆ ಯೇಸು ಕ್ರಿಸ್ತನನ್ನ ಸಂಗಡ ಇದ್ದಾನೆ, ನಾನೆಲ್ಲವನ್ನ ಮಾಡಿಬಿಡುತ್ತೇನೆ ಎಂಬುದಾಗಿ ಹೇಳಿಕೊಂಡು ಅಹಂಕಾರದಿಂದ ಹೋಗುವುದರಿಂದ ಪ್ರಯೋಜನವಿಲ್ಲ. ಯೇಸು ಕ್ರಿಸ್ತನು ಸಂಗಡ ಇದ್ದಂಥ ಶಿಷ್ಯರಿಗೆ ಆತನು ಹೇಳಿಕೊಟ್ಟಂಥ ವಿಷಯಗಳನ್ನು ನಾವು ಕಲಿತುಕೊಂಡು ಅನುಸರಿಸಿ ಅಂಥ ಪ್ರಾರ್ಥನೆಗಳಲ್ಲಿ ಮುಂದುವರಿಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ, ಪ್ರಾರ್ಥನೆಯಲ್ಲಿರುವಂಥ ಒಂದು ಮುಖ್ಯವಾದಂಥ ಅಂಶ ದೇವರ ಮಾತುಗಳನ್ನು ಎತ್ತಿ ಹೇಳುವಂಥದ್ದು, ಇಲ್ಲ ನಮ್ಮ ನಂಬಿಕೆಯನ್ನ ಅರಿಕೆ ಮಾಡುವಂಥದ್ದು, ದೇವರ ವಾಗ್ದಾನಗಳನ್ನು ಹೇಳಿ ಆತನನ್ನ ಸ್ತುತಿಸುವಂಥದ್ದು. ಆದ್ದರಿಂದ ದೇವರು ಈ ರೀತಿಯಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳಿರುವಾಗ ನಾವು ಅದನ್ನು ಅನುಸರಿಸಿ ದೇವರಿಗೆ ಸ್ತೋತ್ರ ಮಾಡಿ ಆ ಪ್ರಾರ್ಥನೆಯನ್ನ ಮಾಡುವಾಗ ದೇವರು ಖಂಡಿತವಾಗಿ ಆ ಪ್ರಾರ್ಥನೆಯನ್ನ ಕೇಳಿ ನಮ್ಮನ್ನ ಶೋಧನೆಗೆ ತಪ್ಪಿಸಿ ಕೇಡುಗಳಿಂದ ರಕ್ಷಿಸಿ ವಿಶೇಷವಾದಂಥ ಸುರಕ್ಷತೆಯ ಮಾರ್ಗದಲ್ಲಿ ಮುನ್ನಡೆಸುತ್ತಾರೆ. ಶತ್ರುವಾದವನು ಸೋತು ಹೋಗಿ ಶೂನ್ಯತೆಯನ್ನ ಹಡೆದು ನಾಶನಕ್ಕೆ ಗುರಿಯಾಗುತ್ತಾನೆ. ಆದ್ದರಿಂದ ಶತ್ರುವನ್ನು ಜಯಿಸಬೇಕಂದರೆ ಹೋಗಿ ಯುದ್ಧ ಮಾಡುವುದೊಂದೇ ಮಾರ್ಗವಲ್ಲ, ಅವನಿಂದ ತಪ್ಪಿಸಿಕೊಳ್ಳುವುದು ಕೂಡ ಒಂದು ಮಾರ್ಗ, ಅವನ ಕೈಗೆ ಸಿಕ್ಕದೇ ಇರುವುದು ಕೂಡ ಒಂದು ಮಾರ್ಗ ಎಂಬುದನ್ನು ತಿಳಿದು ಅದಕ್ಕಾಗಿ ದೇವರು ನಮಗೊಂದು ಆಲೋಚನೆಯನ್ನ ಕೊಟ್ಟಿದ್ದಾರೆ. ನಾವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಬೇಕು ಎಂಬುದನ್ನ ತಿಳಿದವರಾಗಿ ಈ ದಿವಸಗಳಲ್ಲಿ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯವೂ ಕೂಡ ದೇವರೇ ನನ್ನನ್ನು ಶೋಧನೆಯಿಂದ ತಪ್ಪಿಸಿ ಕಾಪಾಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರು ಕೊಡುವಂತ ಸುರಕ್ಷತೆಯಲ್ಲಿ ಆತನ ಚಿತ್ತಾನುಸಾರವಾಗಿ ಮುನ್ನಡೆದು ಮೇಲುಗಳನ್ನು ಆಶೀರ್ವಾದಗಳನ್ನು ಕರ್ತನ ಚಿತ್ತವನ್ನು ಪರಿಪೂರ್ಣಗೊಳಿಸುವಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಈ ವಾಕ್ಯಗಳ ಮೂಲಕ ನೀನು ನಮ್ಮ ಸಂಗಡ ಮಾತನಾಡಿದ್ದೀಯ. ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಕೂಡ ಶೋಧನೆಗಳಿಂದ ತಪ್ಪಿಸಿ ಕಾದು ಕಾಪಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಶತ್ರುವಾದವನು ಅಪ್ಪ ಎಷ್ಟೇ ಉರುಳುಗಳನ್ನು ತಂದು ಹಾಕಿದರೂ, ಎಷ್ಟೇ ಕುಯುಕ್ತಿಯಿಂದ ಕಾರ್ಯಗಳನ್ನು ಮಾಡಿದರೂ, ವಂಚನೆಗಳನ್ನು ತೋರಿದರೂ ಕೂಡ ನಿನ್ನ ಮಕ್ಕಳು ಅದೆಲ್ಲದರಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ನೀನು ಏರ್ಪಡಿಸಿಕೊಟ್ಟು ಜಯಶಾಲಿಗಳಾಗಿ ಮುಂದೆ ನಡೆಯುವಂತೆ, ಶತ್ರುವಿಗೆ ಸೋಲನ್ನ ತೋರಿಸಿ ಅಪ್ಪ ಮುಂದೆ ಸಾಗುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನೀನು ಜೊತೆಗಿದ್ದು ಅಪ್ಪ ಅವರ ಪ್ರಾರ್ಥನೆಗಳಿಗೆ ಉತ್ತರವಾಗಿ ವಿಶೇಷ ಸುರಕ್ಷತೆಯನ್ನು ಅನುಗ್ರಹಿಸಿ ಮಾನಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರತಿನಿತ್ಯವೂ ಕೂಡ ಅಪ್ಪ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತ ಪ್ರಾರ್ಥನೆಯನ್ನು ಪ್ರತಿಯೊಬ್ಬೊಬ್ಬರು ಮಾಡುವುದಕ್ಕೆ ಬೇಕಂತ ಕೃಪೆಯನ್ನ, ನೆನಪನ್ನ ಅನುಗ್ರಹಿಸು ಕರ್ತನೆ. ಒಬ್ಬೊಬ್ಬರು ಪ್ರಾರ್ಥನೆ ಮಾಡಿ ಜಯ ಹೊಂದೋದಕ್ಕೆ ಸಹಾಯ ಮಾಡು. ವಿಶೇಷ ಕೃಪೆಗಳನ್ನು, ಆಶೀರ್ವಾದಗಳನ್ನು, ಮೇಲುಗಳನ್ನು, ಜೀವಿತದಲ್ಲಿ ಸಕಲ ಸಮೃದ್ಧಿಯನ್ನಪ್ಪ ಆತ್ಮೀಕವಾಗಿಯೂ ಲೌಕಿಕವಾಗಿಯೂ ಸಕಲ ಅಭಿವೃದ್ಧಿಯನ್ನು ಉಂಟು ಮಾಡಿ ಜಯದಲ್ಲಿ ನಡೆಸು. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.